ಉಡುಪಿ ಜಿಲ್ಲೆಯಲ್ಲಿ ನಕ್ಸಲ್ ಯುಗಾಂತ್ಯವಾಗಿದೆ. ಲಕ್ಷ್ಮಿ ಶರಣಾಗತಿ ಬಳಿಕ ಆ ದುಸ್ಥಿತಿಗಳ ಅನಾವರಣ ಕೂಡ ಇದೀಗಾಗಿದೆ. ಹಾಗಾದ್ರೆ ಲಕ್ಷ್ಮಿ 90 ಅವರ ಸ್ವಗ್ರಾಮ ಹೇಗಿದೆ ಗೊತ್ತಾ? ಲಕ್ಷ್ಮಿ ಹೋರಾಟ ಮಾಡಿದ್ರೂ ಕೂಡ ಅಲ್ಲಿನ ಸ್ಥಿತಿ ಬದಲಾಗಿಲ್ಲ. ಲಕ್ಷ್ಮಿ ಮನೆಗೆ ಹೋಗುವ ದಾರಿಯಲ್ಲಿ ಸಮಸ್ಯೆಗಳ ಸರಮಾಲೆಯೇ ಇದೆ. ಇದೇ ರಸ್ತೆ ಸೇತುವೆಗಾಗಿ ಹೋರಾಡಿದ್ರು ಲಕ್ಷ್ಮಿ. ಹೋರಾಡಿ ಕಾಡನ್ನ ಸೇರಿದ್ರು. 20 ವರ್ಷ ಕಳೆದ್ರೂ ಕೂಡ 90 ಗ್ರಾಮದ ಪರಿಸ್ಥಿತಿ ಮಾತ್ರ ಬದಲಾಗಿಲ್ಲ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಸೇತುವೆ ನೆಲ ಕಚ್ಚಬಹುದು, ಆ ಸ್ಥಿತಿಯಲ್ಲಿ ಇದೆ. ಮಳೆಗಾಲದಲ್ಲಿ 90 ಗ್ರಾಮಕ್ಕೆ ಈ ಸೇತುವೆಯೇ ಆಸರೆಯಾಗಿದೆ. ಜೈಲು ಸೇರಿದ್ರು, ತನ್ನೂರಿನ ರಸ್ತೆ ರಿಪೇರಿಗಾಗಿ ಲಕ್ಷ್ಮಿ ಬೇಡಿಕೆಯನ್ನ ಇಟ್ಟಿದ್ರು. ಆದ್ರೂ ಕೂಡ ಈ ಗ್ರಾಮದ ದುಸ್ಥಿತಿ ಇದೀಗ ಅನಾವರಣವಾಗಿದೆ. ಮಚ್ಚೆಟ್ಟು 90 ಗ್ರಾಮಗಳಿಗೆ ಅನುದಾನವೇ ಬಂದಿಲ್ಲ. ನಕ್ಸಲ್ ಪೀಡಿತ ಗ್ರಾಮಗಳ ಅನುದಾನ ಹಾಗಾದ್ರೆ ಎಲ್ಲಿಗೆ ಹೋಯ್ತು? ಈ ಪ್ರಶ್ನೆ ಇದೀಗ ಸದ್ಯ ಉದ್ಭವಿಸ್ತಾ ಇದೆ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಹೆಚ್ಚು ಸಕ್ರಿಯ ಆಗಿದ್ದಂತಹ 90 ಲಕ್ಷ್ಮಿ ಶರಣಾಗತಿಯ ನಂತರ ಆಕೆಯ ಮೂಲ ಊರು 90ನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಕೆಲವೊಂದು ಸಮಸ್ಯೆಗಳು ಈ ಊರಿನದ್ದು ಇತ್ತು. ಆ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿಯೇ ಹೋರಾಟದ ಹಾದಿ ಅದು ಸಫಲ ಆಗಲಿಲ್ಲ ಅನ್ನುವ ಕಾರಣಕ್ಕೆ ನಕ್ಸಲ್ ದಳವನ್ನು ಸೇರಿಕೊಂಡು ಮತ್ತೆ ಸಶಸ್ತ್ರ ಹೋರಾಟವನ್ನು 90 ಲಕ್ಷ್ಮಿ ಆರಂಭಿಸಿದ್ರು. ನಾನೀಗ 90ನ ಅದೇ ಲಕ್ಷ್ಮಿ ಮನೆಗೆ ಹೋಗುವ ದಾರಿಯಲ್ಲಿದ್ದೇನೆ. ಈ ಒಂದು ಮಾರ್ಗದ ದುರಸ್ತಿ ಆಗಬೇಕು, ನನ್ನ ಮನೆಗೊಂದು ಸುಸಜ್ಜಿತ ರಸ್ತೆ ಆಗಬೇಕು. ಕೇವಲ ತನ್ನ ಮನೆ ಮಾತ್ರ ಅಲ್ಲ, ತನ್ನ ಮನೆಯ ಆಸುಪಾಸು 100 ಮನೆಗಳಿವೆ, ಅಲ್ಲಿಗೆಲ್ಲ ಸುಸಜ್ಜಿತ ರಸ್ತೆ ಆಗಬೇಕು ಅನ್ನುವ ಒಂದು ವಿಚಾರವನ್ನು ಇಟ್ಟುಕೊಂಡು 2 ದಶಕದ ಹಿಂದೆ 90 ಲಕ್ಷ್ಮಿ ಹೋರಾಟವನ್ನು ಆರಂಭಿಸಿದ್ರು. ಈಗ ಅವರ ಶರಣಾಗತಿಯಾಗಿದೆ. ಶರಣಾಗತಿಯ ನಂತರ ಬಂದು ನೋಡಿದರೆ 90ವಿನ ಸ್ಥಿತಿ ಪರಿಸ್ಥಿತಿಗಳು ಯಾವುದೇ ರೀತಿಯಲ್ಲಿ ಬದಲಾಗಿಲ್ಲ. ಈಗ ಏನು ನಾವು ಹರಿಯುವ ನೀರನ್ನು ನೋಡ್ತಾ ಇದ್ದೇವೆ, ಇದು ಈಗ ಫೆಬ್ರವರಿ ಮಾರ್ಚ್ ತಿಂಗಳಲ್ಲೂ ಈ ರೀತಿಯ ನೀರಿನ ಮಟ್ಟ ಇದೆ ಅಂದರೆ ಮಳೆಗಾಲದಲ್ಲಿ ಯಾವ ರೀತಿ ಇರಬಹುದು ಅನ್ನೋದನ್ನು ನೀವೇ ಊಹಿಸ್ಬೋದು. ಸೊ ಈ ಮಳೆಗಾಲದಲ್ಲಿ ಸಂಪೂರ್ಣ ಮುಳುಗಡೆಯಾಗುವಂಥ ಒಂದು ಭಾಗ ಇದು. ಈಗ ಇಲ್ಲಿ ವಾಹನವನ್ನು ಇದೇ ಹರಿಯುವ ನೀರಿನ ಮೂಲಕ ತೆಗೆದುಕೊಂಡು ಹೋಗ್ಬೋದು. 90ನ ಮೂಲಕ ಹರಿದು ಹೋಗುವಂಥ ಈ ನೀರನ್ನು ದಾಟಿಯೇ ಈ ರಸ್ತೆಯ ಮೂಲಕ 90ವಿನ ಲಕ್ಷ್ಮಿಯ ಮನೆಗೆ ಹೋಗುವಂಥ ಮಾರ್ಗ ಇರುವಂಥದ್ದು. ಈ ಹರಿಯುವ ನೀರಿನ ಎಡ ಮಗ್ಗುಲಲ್ಲಿ ಒಂದು 150 ಮನೆಗಳಿದ್ದರೆ ಬಲ ಮಗ್ಗುಲಲ್ಲಿ ಒಂದು 150 ಮನೆಗಳಿವೆ ಅಂತ. ಸೊ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವಂಥ ಒಂದು ಪ್ರದೇಶ. ಈ ಭಾಗದಲ್ಲಿ ಒಂದು ರಸ್ತೆಗಾಗಿ ಹೋರಾಟ ಮತ್ತು ಸಾರಾಯಿ ಮುಕ್ತ ಗ್ರಾಮವನ್ನು ಮಾಡಬೇಕು ಅನ್ನುವಂಥ ಹೋರಾಟವನ್ನು ಲಕ್ಷ್ಮಿ ಆರಂಭಿಸಿದ್ರು. ಗ್ರಾಮ ಸಾರಾಯಿ ಮುಕ್ತ ಏನೋ ಆಗಿದೆ, ಯಾಕಂದರೆ ಸಾರಾಯಿ ಮುಂದಿನ ದಿನಗಳಲ್ಲಿ ನಿಷೇಧ ಆದ ನಂತರ ಆ ಸಮಸ್ಯೆ ಇಲ್ಲಿ ಬರಲಿಲ್ಲ. ಆದರೆ ರಸ್ತೆ ಅನ್ನುವಂಥದ್ದು ಇವತ್ತಿಗೂ ಕೂಡ ಒಂದು ಸಂಪರ್ಕ ಕೊಂಡಿಯಾಗಿ ಊರಿನ ಜನರಿಗೆ ಲಭ್ಯ ಆಗಿಲ್ಲ ಅನ್ನುವಂಥದ್ದು ದುರಂತವೇ ಸರಿ. ಮಳೆಗಾಲದಲ್ಲಿ ಇಲ್ಲಿ ಹರಿದು ಹೋಗುವ ನೀರಿನ ಮಟ್ಟ ಜಾಸ್ತಿ ಆಗುತ್ತೆ, ಆಗ ಈ ಪ್ರದೇಶ ಎಲ್ಲ ಮುಳುಗಡೆ ಆಗುವಂಥದ್ದು. ಆ ರೀತಿ ಮುಳುಗಡೆ ಆದಾಗ ಜನರು ಆಶ್ರಯಿಸುವುದು ಈ ಒಂದು ಸೇತುವೆಯನ್ನು. ಈ ಪುಟ್ಟ ಸೇತುವೆಯನ್ನು ನೋಡಿದರೆ ಅದರ ಸ್ಥಿತಿ ದುಸ್ಥಿತಿಯನ್ನು ನೋಡಿದರೆ ಗೊತ್ತಾಗುತ್ತೆ ನಮಗೆ ಯಾವ ರೀತಿ ಇದೆ ಅನ್ನುವಂಥದ್ದು. ಈಗಾಗಲೇ ಅದರ ಬುಡ ಶಿಥಿಲಗೊಂಡಿದೆ. ಕೇವಲ ಒಂದು 2 ವೀಲರ್ ಹೋಗುವಷ್ಟು ಮಾತ್ರ ಅವಕಾಶ ಇರುವಂಥದ್ದು. ಸೊ ಮಳೆಗಾಲದಲ್ಲಿ 100 ಜನ ನಡೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಸಂದರ್ಭದಲ್ಲಿ ಈ ಶಿಥಿಲಗೊಂಡ ಸೇತುವೆಯನ್ನೇ ಆಶ್ರಯಿಸ್ತಾರೆ ಅನ್ನುವಂಥದ್ದು ಒಂದು ದುರಂತವೇ ಸರಿ. ಕೆಲವೊಂದು ಮೂಲಭೂತ ಸೌಕರ್ಯಗಳಿಗೆ ಆಗ್ರಹಿಸಿ ಆರಂಭ ಆದಂಥ ಹೋರಾಟ ಮುಂದಿನ ದಿನಗಳಲ್ಲಿ ಸಶಸ್ತ್ರ ಹೋರಾಟ ಆಗುತ್ತೆ. ಆ ನಂತರದಲ್ಲಿ ಈಗ ಶರಣಾಗತಿಯವರೆಗೆ ಬಂದರೂ ಕೂಡ ದಶಕಗಳು 2 ಕಳೆದರೂ ಕೂಡ ಸಮಸ್ಯೆಯಾಗಿದೆ ಉಳಿದಿರುವಂಥದ್ದು ಒಂದು ದುರಂತವೇ ಸರಿ. 90ನ 2 ಭಾಗಗಳನ್ನು ಸಂಪರ್ಕ ಮಾಡುವಂಥ ಒಂದು ಪ್ರಮುಖವಾದ ಭಾಗ ಇದು, ಪ್ರದೇಶ ಇದು. ಸೊ ಈ ಭಾಗದಲ್ಲಿ ಮಳೆಗಾಲ ಅನ್ನುವಂಥದ್ದು ಬಹಳ ದುಸ್ತರವಾದ ಜೀವನ. ಇಲ್ಲಿ ಜನರಿಗೆ ಬಹಳ ಸಂಕಷ್ಟಗಳು ಬರುವಂಥದ್ದು ಮತ್ತು ದೈನಂದಿನ ಚಟುವಟಿಕೆಗಳು ಕೂಡ ಬಹಳ ಸಮಸ್ಯೆ ಇರುವಂಥದ್ದು. ಮಕ್ಕಳು ಶಾಲೆಗೆ ಹೋಗುವಂಥದ್ದು ಇರ್ಬೋದು, ಜನರು ಅವರ ದೈನಂದಿನ ಚಟುವಟಿಕೆಗಳಿಗೆ ಹೋಗುವಂಥದ್ದು ಇರ್ಬೋದು, ಗ್ರಾಮಸ್ಥರು ತಮ್ಮ ದೈನಂದಿನ ಓಡಾಟಗಳಿಗೆ ಈ ಪ್ರದೇಶವನ್ನೇ ಆಶ್ರಯಿಸಬೇಕಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.